ಶುಭೋದಯ. ನಾನು ಪ್ರಶಾಂತ್ ಹೆಗಡೆ, SDM ಪದವಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ 6 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಶಬರಿಯ ಬಾಳು ಅನ್ನುವಂತಹ ಕಥನಕವನವನ್ನು ಅಭ್ಯಾಸ ಮಾಡೋಣ. ಶಬರಿಯ ಬಾಳು ಅನ್ನುವಂತಹ ಕಥನಕವನವನ್ನು ಬರೆದವರು ಆನಂದ ಕಂದ. ಆನಂದ ಕಂದ ಇದು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಾವ್ಯನಾಮ. ಅವರು ಬರೆದಿರುವಂತಹ ವಿರಹಿಣಿ ಅನ್ನುವಂತಹ ಕವನ ಸಂಕಲನದಿಂದ ಶಬರಿಯ ಬಾಳು ಅನ್ನುವಂತಹ ಕವನವನ್ನು ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ನಿಮ್ಗೆಲ್ರಿಗೂ ರಾಮಾಯಣದ ಕಥೆ ಗೊತ್ತು. ರಾಮಾಯಣದ ಅನೇಕ ಪಾತ್ರಗಳಲ್ಲಿ ಶಬರಿಯ ಪಾತ್ರ ಕೂಡ ಒಂದು. ಶಬರಿಯ ಪಾತ್ರ ಭಕ್ತಿಗೆ ಪ್ರತೀಕವಾಗಿ, ತ್ಯಾಗ, ಅರ್ಪಣೆಯ ಪ್ರತಿರೂಪವಾಗಿ ನಮಗೆ ಗೋಚರಿಸುತ್ತದೆ. ಪಾಪ ಶಬರಿ ಹುಟ್ಟಿನಿಂದ ಆ ಕಗ್ಗಾಡಿನಲ್ಲಿಯೇ ವಾಸವಾಗಿರೋರು. ಕಡಲಿನಲ್ಲಿ ಸ್ನಾನ, ಮರದ ಕೆಳಗೆ ಧ್ಯಾನ, ನಿದ್ರೆ ಬಂದ್ರೆ ಒಂದಷ್ಟು ಮೌನ. ಬಾನಾಡಿಗಳೇ ಶಬರಿಯ ಒಡನಾಡಿಗಳು. ಅಲ್ಲಿಯ ಖಗ ಮೃಗಗಳ ಜೊತೆಗೆ ಆಕೆ ಸಹಜವಾಗಿ ಬದುಕಿದವಳು. ಪ್ರಕೃತಿಗೆ ಪೂರಕವಾಗಿ ಬದುಕುತ್ತಾ, ಪ್ರಕೃತಿಯನ್ನ ಆಸ್ವಾದಿಸುತ್ತಾ, ಪ್ರಕೃತಿಯ ಜೊತೆಗೇನೆ ಆಕೆ ಬದುಕಿದಳು. ಆಕೆ ಇಡೀ ಬದುಕು ಒಂದು ರೀತಿಯಲ್ಲಿ ಕಾಯುವಿಕೆಯಲ್ಲೇ ಕಳೆತಾ ಇದೆ. ಹೀಗಿರುವಾಗ ಆಕೆಗೆ ಇದ್ದಕ್ಕಿದ್ದಂತೆ ತನ್ನನ್ನು ಹುಡುಕಿಕೊಂಡು ತನ್ನಂತನೇ ಇರುವ ಯಾವುದೋ ಒಬ್ಬ ಒಡನಾಡಿ ಬರ್ತಾನೆ. ಆತ ತನ್ನ ಜೊತೆ ಕೂತ್ಕೋತಾನೆ, ಆತ ತನ್ನ ಜೊತೆ ಮಾತಾಡ್ತಾನೆ, ಆತ ತನ್ನನ್ನು ಮುಟ್ಟುತ್ತಾನೆ, ಆತ ತನ್ನ ಜೊತೆ ಊಟ ಮಾಡ್ತಾನೆ ಅನಿಸೋದಕ್ಕೆ ಶುರುವಾಯಿತು. ಆಕೆಗೆ ಆಶ್ಚರ್ಯ, ಯಾರಿರ್ಬೋದು ಅವನು? ತನ್ನನ್ನು ಭೇಟಿಯಾಗೋದಕ್ಕೆ ಬರ್ತಾ ಇರುವಂತಹ ಆ ಮಹಾಪುರುಷ ಯಾರಿರ್ಬೋದು? ಅವನು ಹೇಗಿರ್ಬೋದು? ಯಾಕೆಂತಂದ್ರೆ ಆಕೆಯ ಇಷ್ಟು ವರ್ಷಗಳ ಜೀವನದಲ್ಲಿ ತನ್ನಂತೆ ಇರುವ ಒಡನಾಡಿಯನ್ನು ಯಾರನ್ನೂ ನೋಡಿಲ್ಲ. ಆಕೆ ಹಕ್ಕಿಗಳನ್ನು, ಪ್ರಾಣಿಗಳನ್ನು ನೋಡ್ತಾ, ಅವುಗಳ ಜೊತೆ ಆಟ ಆಡ್ತಾ, ಅವುಗಳ ಜೊತೆ ಕಾಲಯಾಪನೆ ಮಾಡ್ತಾ ಬದುಕಿದವಳು. ತನ್ನಂತೆ ಇರುವ ಇನ್ನೊಬ್ಬ ಮನುಷ್ಯನನ್ನೇ ಆಕೆ ನೋಡಿಲ್ಲ. ತನ್ನ ಹುಟ್ಟಿನ ಗುಟ್ಟನ್ನು ಆಕೆ ಅರಿಯಲು, ತನ್ನ ತಂದೆ ತಾಯಿಗಳು ಯಾರು ಅನ್ನೋದು ಆಕೆಗೆ ಗೊತ್ತಿಲ್ಲ. ತಾನು ಹೇಗೆ ಬೆಳೆದೆ, ತನ್ನ ಬಾಲ್ಯ ಹೇಗೆ ಕಳೆಯಿತು ಆಕೆಗೆ ಗೊತ್ತಿಲ್ಲ. ಸಹಜವಾಗಿ ಪುಟ್ಟದೊಂದು ಗುಡಿಸಲಿನಲ್ಲಿ ಆಕೆ ತನ್ನ ಸುದೀರ್ಘವಾದ ಬದುಕನ್ನ ಕಳೆದಿದ್ದಾಳೆ. ಹೀಗಿರುವಾಗ ಆಕೆಗೆ ಅನ್ನಿಸೋದಿಕ್ಕೆ ಶುರುವಾಗಿದೆ, ಯಾರೊಬ್ಬನು ಬರ್ತಾನೆ, ತನ್ನನ್ನು ಮಾತಾಡಿಸ್ತಾನೆ, ತನ್ನ ಜೊತೆಗೆ ಇರ್ತಾನೆ, ಅವನು ತನ್ನ ಹಾಗೆ ಇರ್ತಾನೆ ಅಂತ ಅನಿಸೋದಿಕ್ಕೆ ಶುರುವಾಗಿದೆ ಆಕೆಗೆ. ಆಕೆಯ ಕಾಯುವಿಕೆ, ಆಕೆಯ ಹಂಬಲ ಸಾಕಾರಗೊಳ್ಳುವುದು ಹೇಗೆ, ಬರೋನು ಯಾರು ಗೊತ್ತಿಲ್ಲ. ಶಬರಿಯ ಈ ಬಾಳು ಪ್ರೀತಿಯ ಪ್ರತಿರೂಪವಾಗಿ ನಮಗೆ ಕಾಣಿಸುತ್ತದೆ. ಶಬರಿ ರಾಮಾಯಣದ ಒಂದು ಪುಟ್ಟ ಪಾತ್ರ. ಆದರೆ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಈ ಶಬರಿಯ ಬಾಡು ಅನ್ನುವಂತಹ ಕಥನಕವನದಲ್ಲಿ ಆಕೆಯ ಬಾಳನ್ನ ನಮ್ಮೆದುರಿಗೆ ತೆರೆದಿಡಿದ್ದಾಳೆ. ಹೇಗೆ ಬದುಕಿದ್ಲು ಶಬರಿ, ಹೇಗಿದ್ಲು ಅವಳು, ಆಕೆಯ ಬದುಕು ಹೇಗಿತ್ತು, ಆಕೆ ಹಂಬಲಿಸುವ ಪರಿ ಹೇಗಿತ್ತು, ಆಕೆ ಕಂಡ ಮಹಾಪುರುಷ ಯಾರು, ಆ ಮಹಾಪುರುಷನನ್ನು ಕಂಡು ಕೂಡಲೇ ಆಕೆಗೆ ಎಷ್ಟು ಸಂತೋಷ ಆಯಿತು, ಇದನ್ನೆಲ್ಲ ಈ ಕಥನಕವನದಲ್ಲಿ ತುಂಬ ಚೆನ್ನಾಗಿ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಹೇಳ್ತಾ ಹೋಗ್ತಾರೆ. ಕಥನ ಕವನ
ಹೀಗಿದೆ ಶಬರಿಯ ಬಾಳು. ಇಲ್ಲಿ 4 ಹಂತಗಳಲ್ಲಿ ಕಥನ ಕವನ ಮುಂದುವರಿಯುತ್ತದೆ. ಮೊದಲನೆಯ ಭಾಗ ಬೀಡ ಬಳಿಯಲು ಕುಳಿತು. ಒಬ್ಬಳಿ ಕಗ್ಗಾಡಿನೊಳಗಿರುವೆ, ನನ್ನ ಹುಟ್ಟನ್ನು ತಿಳಿಯೆ, ಬೆಳೆದ ಬಗೆಯನ್ನರಿಯೆ, ನಾನಾ ಬಂದೆ ನೆಲ್ಲಿಂದಿಲ್ಲಿ ಏತಕ್ಕೆ. ಹಕ್ಕಿ ಮಿಗಗಳನ್ನೆಲ್ಲ ತಾಯಿಗಳು ಪಡೆಯುವ, ನನ್ನ ಪಡೆದವರಾರು ಎಲ್ಲಿಯ ತಾಯಿಗಳು. ತಮ್ಮ ತಮ್ಮೆಳೆಯ ಹಿಳ್ಳೆಗಳನ್ನು ಮರಿಗಳನ್ನು ಒಲವಿನಲ್ಲಿ ಮುತ್ತಿಟ್ಟು ಮೈಮೂಸಿ ಮೊಲೆಯುಣಿಸಿ ಚಳಿಗಾಳಿಗಳ ತವಿಸಿ ಸಂತವಿಸಿ ಬೆಳೆಯಿಸುವುದನ್ನು ನಾನು ದಿನ ದಿನವೂ ನೋಡುವೆನು. ಎಳೆಯತನದಿಂದೆನ್ನ ನುಲಿದು ಸಾಕಿದವರಾರು, ಬೆಳೆದು ದೊಡ್ಡವರಾದುದೆಂದು ತಿಳಿಯದೇ ಏನು. ಹಸಿವಾಗೆ ಹೊಸ ಹಣ್ಣ ತಿನ್ನಲು ಬಾಯಾರಿರಲು, ಹೊಳೆಯ ತಿಳಿ ನೀರ ಕುಡಿಯಲು ತಿಳಿತೆಂತನೆಗೆ. ಹಕ್ಕಿಗಳ ಹಿಂಡನ್ನು ಕೋತಿಗಳ ಬಳಗವನ್ನು ಮಿಗದ ಜಂಗುಳಿಯನ್ನು ನೋಡಿ ನನ್ನದು ನಾನೇ ಹಣ್ಣುಗಳ ತಿಂದು ನೀರು ಕುಡಿಯಲು ಅರಿತಿಹೆನೇನು. ಅಡವಿ ಮಗ ಮಂಗ ಹಕ್ಕಿಗಳು ತಮ್ಮಂತಿರುವ ಒಡನಾಡಿಗಳ ಬೆರೆತು ಆಟಗಳನ್ನಾಡುವವು, ಊಟವನ್ನು ಮಾಡುವವು, ಕುಣಿದು ಕಲೆದಾಡುವವು. ನನಗೆ ನನ್ನಂತಿರುವ ಒಡನಾಡಿಯೇ ಇಲ್ಲ. ಆಡುವೆನು ಅದಾರೊಡನೆ, ಕೂಡುವೆನು ಅದಾರೊಡನೆ, ಕೂಡಿ ಕಲೆದಾಡಿ ಮಾತಾಡುವೆನು ಅದಾರೊಡನೆ. ಹಕ್ಕಿಗಳ ಹಾಡುಗಳನ್ನೇ ಕೇಳಿ ಹಿಗ್ಗುವೆನು, ಕೋತಿಗಳ ಕುಣಿತದೊಡನೆ ಕುಣಿದು ತಣಿಯುವೆನು. ಇವರನ್ನೇ ನನ್ನ ಕೆಳೆಯರಾಗಿ ತಿಳಿದಿಹೆನು. ಕಾಡಿನೊಳಗಲೆದು ಓಡಾಡಿ ಬಳಲಿಕೆಯೊಡವೆ, ಬೀಡಿನಲ್ಲಿ ಬಂದು ಬಳಲನ್ನು ಕಳೆದುಕೊಳ್ಳಲೆಂದು ಕುಳಿತಿರುವೆ. ಇಲ್ಲದಿರೆ ಮಲಗಿರುವೆನು ಒಬ್ಬಳೆ, ಬಳಿಯಲ್ಲಿ ಬೇರಾರ ಸುಳಿದಾಟವೇ ಇರದು. ಕಡಲಿನೊಳಗಲೆಯೆದ್ದು ಕುಣಿದಾಡುವಂತಾಗ ಒಡಲಲ್ಲಿ ಎಂತಹದು ಕುಣಿದಾಟ ನಡೆದಂತೆ ಎನಿಸುವುದು ಬೆದರುವೆನು. ಇದು ಏನೆನ್ನುತ್ತೆ. ಇರಲಿರಲು ನನ್ನೊಡಲ ಕುಣಿದಾಟದೊಡನೆ ಬೆರೆತು ಒಂದಾಗುವೆನು. ಹೊರಗನೇ ಮರೆಯುವೆನು, ಬಗೆ ಬಗೆಯ ನೋಟಗಳ ನನ್ನೆದುರು ನೋಡುವೆನು. ಹಾಗೆಯೇ ನಾನಿರಲು ನನ್ನ ನರಸುತ ನನ್ನ ಒಡನಾಡಿ ಯಾವನೋ ಬರಲಿರುವ ಎಂತೆಂಬ ಬಗೆಯೊಂದು ಹೊಳೆಯುವುದು. ಎದೆಯು ಜುಮ್ಮೆನ್ನುವುದು, ಮೈಯು ನವಿರೇಳುವುದು, ಹಾರಿ ಬಿದ್ದೇಳುವೆನು. ತೆರೆದ ಕಣ್ಣುಗಳಿಂದ ಸುತ್ತಲೂ ನೋಡುವೆನು. ನೆರೆಯೊಳೇನೂ ಇರದು, ಬೀಡ ಬಿಟ್ಟೇಳುವೆನು. ಹೊರಟು ಹುಬ್ಬುಗೈಯಲ್ಲಿ ದೂರ ನೋಡುವೆನು. ಸುಳಿವಾದರೂ ಸಿಕ್ಕದಿರಲಾಸೆ ಹೊಂದುವೆನು. ಕಳಗಳಲ್ಲಿ ಹಿಡಿಸುವುದು ಮರಳಿ ಬೀಡನು ಸೇರಿ ತಿಳಿಯದೇನೊಂದನೂ ಇದ್ದುಕೊಳ್ಳುವೆನ. ಈಗಲೂ ನನಗೆ ಹೀಗಾಗುತ್ತಿರುವುದೇ ತಪ್ಪು. ಹೀಗೇ ಏನಿತು ದಿನ ಬದುಕಬೇಕು. ನನ್ನವರು ಇನ್ನಾರು ಇಲ್ಲ, ನಾನಿದ ಬಲ್ಲೆ. ಇನ್ನೊಂದನೇನ ಬಯಸದೆ ನನ್ನ ಕಾಡಿನ ಒಡನಾಡಿಗಳ ಬೆರೆತು ನಲಿಯಬೇಕೆನಿತಿರುವ. ಹಿಗ್ಗಿನಲ್ಲಿಯೇ ಬದುಕ ಹಾರಿ ಬಿಡಬೇಕೆನ್ನುವ. ಆದರೆ ಇದು ಆಶೆ ಮಿಂಚಿನಲ್ಲಿ ಮೂಡಿ ಆಗಾಗ ಕೆಟ್ಟ ಕನಸುಗಳನ್ನು ಕಾಣಿಸುತ್ತೆ. ಇಲ್ಲದುದನಾವುದನ್ನು ಇದ್ದಂತೆ ತೋರಿಸುತ್ತೆ. ಬೆಲ್ಲದಂತಹ ಬಾಳ ಬೇವಾಗಿ ಮಾಡುತ್ತಿದೆ. ಇರಬಹುದೇ ಯಾವನಾದರೂ ನನ್ನ ಒಡನಾಡಿ. ಅರಸುತ್ತಲಿ ಬರಬಹುದೇ ಆತ ತನ್ನೆಡೆಗೆ, ಅರಸುತ್ತಲಿ ಬರಬಹುದೇ ಆತ ತನ್ನೆಡೆಗೆ. ನೋಡಿ, ಆ ಶಬರಿ ತನ್ನ ಗುಡಿಸಲಿನಲ್ಲಿ, ತನ್ನ ಬೀಡಿನಲ್ಲಿ ಕೂತು ಹೀಗೆ ಅಂದ್ಕೊಳ್ತಾ ಇದ್ದಾಳೆ. ಏನಂದ್ಕೊಳ್ತಾ ಇದ್ದಾಳೆ? ಒಬ್ಬಳೇ ಒಬ್ಬಳು ಈ ಕಗ್ಗಾಡಿನೊಳಗಿರುವೆ. ತುಂಬ ದಟ್ಟವಾದ ಕಾಡೋದು, ಕ್ರೂರ ಮೃಗಗಳಿದ್ದಾವೆ ಅಲ್ಲಿ, ಸಾಕಷ್ಟು ಪಶು
ಪಕ್ಷಿಗಳಿದ್ದಾವೆ ಅಲ್ಲಿ, ಆ ಎಲ್ಲ ಖಗ ಮಿಗಗಳ ಜೊತೆಗೆ ಬಾನಾಡಿಗಳನ್ನೇ ಒಡನಾಡಿಗಳನ್ನಾಗಿ ಮಾಡಿಕೊಂಡು ಆ ದಟ್ಟವಾದ ಕಗ್ಗಾಡಿನಲ್ಲಿ ಶಬರಿ ಒಬ್ಬಳೇ ಇರೋದು. ಜೀವನದಲ್ಲಿ ಒಬ್ಬರೇ ಬದುಕೋದು ಬಹಳ ಕಷ್ಟ. ಮನುಷ್ಯನನ್ನು ನಾವು ಸಮಾಜ ಜೀವಿ ಅಂತ ಕರೆದಿದ್ದೇವೆ. ಆತ ತನ್ನ ಕಷ್ಟವನ್ನು ಸುಖವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಬೇಕು. ಅವನು ಒಬ್ಬನೇ ಇದ್ರೆ, ತನ್ನ ಭಾವನೆಗಳನ್ನು ಹಂಚಿಕೊಳ್ಳದೆ ಇದ್ರೆ ಅವನು ಬಹಳ ಕಷ್ಟಪಡಬೇಕಾಗ್ತದೆ. ಆದರೆ ಶಬರಿಗೆ ಇಂತಹ ಯಾವುದೇ ಅವಕಾಶಗಳಿಲ್ಲ. ಆಕೆ ಇರೋದು ಒಬ್ಬಳೇ. ಕಗ್ಗಾಡಿನಲ್ಲಿ ಆಕೆ ಬದುಕ್ತಾ ಇದ್ದಾಳೆ. ನನ್ನ ಹುಟ್ಟನ್ನು ತಿಳಿಯೇ. ಆಕೆಗೆ ನಾನು ಯಾವಾಗ ಈ ಕಾಡಿನಲ್ಲಿ ಹುಟ್ಟಿದೆ, ನನ್ನ ತಂದೆ ಯಾರು, ತಾಯಿ ಯಾರು, ನಾನು ಹೇಗೆ ಬಾಲ್ಯದ ದಿನಗಳನ್ನು ಕಳೆದೆ, ಹೇಗೆ ದೊಡ್ಡ ಆದೆ, ನಾನು ನನ್ನನ್ನು ಬೆಳೆಯಿಸಿದವರು ಯಾರು, ನನ್ನ ಪಾಲಕರು ಯಾರು, ಇದ್ಯಾವುದರ ಅರಿವೆ ಅವನಿಗೆ ಇಲ್ಲ. ಬೆಳೆದ ಬಗೆಯೆಂದರಿಯೇ. ಸಹಜವಾಗಿ ಈ ಪಶು ಪಕ್ಷಿಗಳನ್ನ ನೋಡಿದೆ. ಪುಟ್ಟದಾಗಿರೋರು ಹಂತ ಹಂತವಾಗಿ ಬೆಳೀತಾ 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 ಹೋಗ್ತವೆ. ಆ ಮರಿಗಳು ಪುಟ್ಟದಾಗಿರುವಾಗ ತಾಯಿ ಅದನ್ನು ಬೆಳೆಸ್ತಾ ಹೋಗ್ತದೆ. ಆದ್ರೆ ಈಕೆ ಪುಟ್ಟದಾಗಿರುವಾಗ ಈಕೆಯನ್ನ ಬೆಳೆಸಿದವರು ಯಾರು, ತಾಯಿಯೋ ತಂದೆಯೋ ಅಥವಾ ಇನ್ಯಾರೋ, ಯಾವುದು ಕೂಡ ಶಬರಿಗೆ ಗೊತ್ತಿಲ್ಲ. ನಾನು ಮನುಷ್ಯ ಬಹಳ ಸಲ ಈ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ನಾನು ಯಾರು? ಶಂಕರಾಚಾರ್ಯರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ. ನಾನು ಅಂದ್ರೆ ಬ್ರಹ್ಮ ಅಂತ ಹೇಳ್ತಾರೆ. ನಾನು ಅಂದ್ರೆ ಯಾರು ಅನ್ನೋದು ನನಗೆ ಗೊತ್ತಾದಾಗ, ನನ್ನ ಅಳುಕು ನನಗೆ ಗೊತ್ತಾದಾಗ ಬಹಳ ಒಳ್ಳೆಯದಾಗ್ತದೆ. ಶಬರಿ ಸ್ವತಃ ಪ್ರಶ್ನೆ ಮಾಡ್ಕೊತಾಳೆ, ನಾನಾರು? ಬಂದೆ ನೆಲ್ಲಿಂದ ಇಲ್ಲಿಗೆ, ಈ ದಟ್ಟವಾದ ಕಾಡಿಗೆ ನಾನು ಎಲ್ಲಿಂದ ಬಂದೆ, ಹೇಗೆ ಈ ಕಾಡಿಗೆ ಬಂದು ಬಿದ್ದೆ ನಾನು? ಗೊತ್ತಿಲ್ಲ ಆಕೆಗೆ. ಏತಕ್ಕೆ ಈ ದಟ್ಟವಾದ ಅರಣ್ಯಕ್ಕೆ ನಾನು ಯಾವಾಗ ಬಂದೆ, ಹೇಗೆ ಬಂದೆ, ಯಾಕಾಗಿ ಬಂದೆ? ಈ ಪ್ರಶ್ನೆಗಳನ್ನ ಶಬರಿ ಸಾಕಷ್ಟು ಸಲ ತನಗೆ ತಾನೇ ಕೇಳ್ಕೊತಾಳೆ. ಆದ್ರೆ ಆಕೆಗೆ ಉತ್ತರ ಮಾತ್ರ ಸಿಗೋದೇ ಇಲ್ಲ. ಆಕೆ ಅಂದ್ಕೊಳ್ತಾಳೆ, ಹಕ್ಕಿ ಮಿಗಗಳನ್ನೆಲ್ಲ ತಾಯಿಗಳು ಪಡೆಯುವವರು. ನೋಡಿ, ನೀವು ಯಾವುದೇ ಪಕ್ಷಿಯನ್ನ ನೋಡಿ, ಯಾವುದೇ ಪ್ರಾಣಿಗಳನ್ನು ನೋಡಿ, ಅವುಗಳ ತಾಯಿಯಿಂದ ಜನ್ಮ ಪಡ್ಕೊಳ್ತವೆ. ಹಕ್ಕಿ, ಮಿಗ ಅಂದ್ರೆ ಮೃಗ, ಇವುಗಳನ್ನೆಲ್ಲ ಅವರವರ ತಾಯಿ ಪಡ್ಕೊಳ್ತದೆ. ಅವು ತಾಯಿಯಿಂದ ಜನ್ಮವನ್ನು ಪಡ್ಕೊಳ್ತವೆ. ನನ್ನ ಪಡೆದವರಾರು? ಹಾಗಿದ್ರೆ ಈ ಹಕ್ಕಿಗಳನ್ನೆಲ್ಲ ಅವರ ತಾಯಿ ಪಡೆದಿರ್ಬೇಕಾದ್ರೆ ನನ್ನನ್ನು ಯಾರು ಪಡೆದಿರ್ಬೇಕಲ್ಲ? ಅವ್ರು ಯಾರು? ನನ್ನ ತಾಯಿ ಯಾರು, ತಂದೆ ಯಾರು? ಎಲ್ಲಿಯ ತಾಯಿ ತಂದೆಗಳು? ನನ್ನ ತಂದೆ ತಾಯಿ ಎಲ್ಲಿ? ಒಂದು ಹಕ್ಕಿ ತನ್ನ ತಾಯಿ ಮತ್ತು ತಂದೆಯ ಜೊತೆ ಬದುಕುತ್ತದೆ ಗೂಡಿನಲ್ಲಿ. ಒಂದು ಪ್ರಾಣಿ ತನ್ನ ತಂದೆಯ ಜೊತೆಗೆ ತಾಯಿಯ ಜೊತೆಗೆ ಹಿಂಡಿನಲ್ಲಿ ಬದುಕುತ್ತದೆ. ಆದ್ರೆ ನಾನು ಮಾತ್ರ ಒಂಟಿಯಾಗಿ ಬದುಕ್ತಾ ಇದ್ದೇನಲ್ಲ. ನನ್ನ ತಂದೆ ತಾಯಿಗಳು ಯಾಕೆ ನನ್ನ ಜೊತೆಗಿಲ್ಲ? ತಮ್ಮೆಳೆಯ ಹಿಳ್ಳೆಗಳನ್ನು, ಮರಿಗಳನ್ನು, ಎಳೆಯ ವಯಸ್ಸಿನಲ್ಲಿರುವಂತಹ ಮರಿಗಳನ್ನ, ಹಿಳ್ಳೆಗಳನ್ನ ತಾಯಿ ತಂದೆಗಳು ಒಲವಿನಲ್ಲಿ ಮುತ್ತಿಟ್ಟು ಮೈ ಮೂಸಿ ಗುಟುಕಿತ್ತು. ನೀವು ನಿಸರ್ಗದಲ್ಲಿ ನೋಡಿ, ಒಂದು ಪಕ್ಷಿ ಗೂಡಿನಲ್ಲಿ ಮೊಟ್ಟೆಯನ್ನು ಇಟ್ಟು ಆ ಮೊಟ್ಟೆ ಒಡೆದು ಮರಿ ಬಂದಾಗ ಆ ಪಕ್ಷಿಗದೆಷ್ಟು ಸಂತೋಷ ಆಗ್ತದೆ. ಆ ಮರಿಗಳಿಗೆ ತಾಯಿ ಗುಟುಕು ಇಡೋದಿಕ್ಕೆ ಗೂಡಿಗೆ ಬಂದಾಗ ಆ ತಾಯಿಯನ್ನು ನೋಡಿದಾಗ ಎಷ್ಟು ಸಂತೋಷ ಆಗ್ತದೆ. ಪ್ರಾಣಿಗಳಿಗೆ ನಮ್ಮ ಹಾಗೆ ಕೈಗಳಿಲ್ಲದೆ ಇರಬಹುದು, ಆದ್ರೆ ಅವು ತಮ್ಮ ಪ್ರೀತಿಯನ್ನ ನಾಲಿಗೆಯಿಂದ ಮೈಯನ್ನ ನೆಕ್ಕೋದ್ರ ಮೂಲಕವೋ ಅಥವಾ ತನ್ನ ಕತ್ತನ್ನ ಮರಿಯ ಕತ್ತಿನ ಮೇಲೆ ಇಟ್ಟು ಹೀಗೆ ತನ್ನ ಪ್ರೀತಿಯನ್ನ ಅಭಿವ್ಯಕ್ತಿಸುತ್ತದೆ. ಒಲವಿನಲ್ಲಿ ಮುತ್ತಿಟ್ಟು ಮೈ ಮೂಸಿ ಕುಟುಕಿತ್ತು. ಆ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಒಂದು ನಿರ್ದಿಷ್ಟ ಹಂತಕ್ಕೆ ಬರುವವರೆಗೆ ಅವು ತಾಯಿಯ ಮೇಲೆ ಪೂರ್ತಿಯಾಗಿ ಅವಲಂಬಿತ ಆಗಿರ್ತವೆ. ಆ ತಾಯಿ ಊರು ತಂದು ಕೊಟ್ರೆ ಮಾತ್ರ ಆಹಾರ, ಇಲ್ಲದಿದ್ರೆ ಮರಿಗಳಿಗೆ ಆಹಾರ ಇಲ್ಲ. ತಾಯಿ ಆಹಾರ ತಂದು ಕೊಟ್ರೆ ಮಾತ್ರ ಪ್ರಾಣಿಗಳಿಗೆ, ಮರಿಗಳಿಗೆ ಆಹಾರ, ಇಲ್ಲದಿದ್ರೆ ಆಹಾರ ಇಲ್ಲ. ಒಲವಿನಲ್ಲಿ ಮುತ್ತಿಟ್ಟು ಮೈ ಮೂಸಿ ಕುಟುಕಿತ್ತು. ಆಹಾರವನ್ನು ಕೊಟ್ಟು
ಮೊನೆಯುಣಿಸಿ ಚಳಿಗಾಳಿಗಳ ತವಿಸಿ ಸಂತವಿಸಿ. ಮನುಷ್ಯನ ಜೀವನದಲ್ಲಾಗಿರ್ಬೋದು, ಪ್ರಾಣಿ ಪಕ್ಷಿಗಳ ಜೀವನದಲ್ಲಾಗಿರ್ಬೋದು, ತಾಯಿಯ ಎದೆ ಹಾಲು ಮರಿಗಳಿಗೆ ಅತ್ಯಂತ ಪೌಷ್ಟಿಕ ಅಂತ ಹೇಳ್ತಾರೆ. ಆ ಖಗಗಳು ಮಿಗಗಳು ಎಲ್ಲವೂ ಕೂಡ ತನ್ನ ಮರಿಗಳಿಗೆ ತನ್ನ ಹಾಲನ್ನು ಕುಡಿಸಿ ಸಂಭ್ರಮ ಪಡ್ತವೆ. ಚಳಿ ಗಾಳಿ ಮಳೆಗಳಿಂದ ತನ್ನ ಮರಿಗಳನ್ನ, ತನ್ನ ಸಂತತಿಯನ್ನು ರಕ್ಷಿಸಿಕೊಳ್ತವೆ. ಆ ಮರಿಗಳು ಹೊತ್ತಾಗ ಅದನ್ನ ಸಂತೈಸ್ತವೆ. ಹೀಗೆ ದಿನದಿಂದ ದಿನಕ್ಕೆ ಆ ಮರಿಗಳನ್ನ ಬೆಳೆಸುವುದನ್ನ ನಾನು ದಿನವೂ ನೋಡಿದ್ದೀನಿ, ಸಾಕಷ್ಟು ಸಲ ನೋಡಿದ್ದೀನಿ. ಎಳೆಯತನದಿಂದೆನ್ನ ನೊಲೆಯು ಸಲಹಿದವರಾರು. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ರೆ ಅವುಗಳನ್ನ ಅವರ ತಾಯಿ ಬೆಳೆಸಿದೆ. ಆದ್ರೆ ನನ್ನನ್ನ ಹಾಗೆ ಗುಟುಕಿತ್ತು ಎದೆ ಹಾಲುಣಿಸಿ ಬೆಳೆಸಿದವರು ಯಾರು ನೋಡೇ ಇಲ್ವಲ್ಲ. ಬೆಳೆದು ದೊಡ್ಡವಳಾದುದೆಂದು ತಿಳಿಯದೇ ಏನು. ನಾನು ಬಾಲ್ಯದಿಂದ ಇದುವರೆಗೆ ಹೀಗೆ ಬೆಳೆದಿದ್ದೀನಲ್ಲ, ಹೀಗೆ ಬದುಕಿದ್ದೀನಲ್ಲ, ನನ್ನನ್ನು ಬೆಳೆಸಿದವರು ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ. ಇದನ್ನ ತಿಳಿಯದೆ ನಾನು ಬಹಳ ದುಃಖದಲ್ಲಿದ್ದೀನಿ. ನನ್ನನ್ನು ಹಡೆದವ್ರು ಯಾರು, ನನ್ನನ್ನು ಪಡೆದವ್ರು ಯಾರು, ನಾನು ಹೇಗೆ ದೊಡ್ಡ ಆದೆ, ಹೇಗೆ ಬದುಕಿದೆ ಗೊತ್ತಿಲ್ಲ ನನಗೆ. ಹಾಗಿದ್ರೆ ನನ್ನ ದಿನಚರಿ ಹೇಗೆ? ಹಸಿವಾಗಿ ಹೊಸ ಹಣ್ಣ ತಿನ್ನಲು, ಬಾಯಾರಿರಲು, ಹೊಳೆಯ ತಿಳಿ ನೀರ ಕುಡಿಯಲು ತಿಳಿಯಿತೆಂತನೆಗೆ. ಸಾಮಾನ್ಯವಾಗಿ ನೀವು ಹಸು ಕರು ಹಾಕಿದಾಗ ನೋಡಿದ್ರೆ ಗೊತ್ತಾಗ್ತದೆ. ಆ ಕರು ಒಂದು 2 ತಾಸಿಗೆಲ್ಲ ಎದ್ದು ನಿಂತ್ಕೊಳ್ತದೆ. ಸೀದಾ ತಾಯಿಯ ಕೆಚ್ಚಲನ್ನು ಹುಡುಕೊಂಡು ಹೋಗಿ ಕೆಚ್ಚಲಿಗೆ ಬಾಯಿಟ್ಟು ಹಾಲು ಕುಡಿಯೋದಕ್ಕೆ ಪ್ರಾರಂಭಿಸ್ತದೆ. ಹಾಗಿದ್ರೆ ಈಗ ತಾನೇ ಹುಟ್ಟಿದ ಕರುವಿಗೆ ಅಲ್ಲಿ ಕೆಚ್ಚಲು ಇದೆ, ಆ ಕೆಚ್ಚಲಿನಲ್ಲಿ ಹಾಲಿದೆ. ಏನು ಕೊಟ್ಟವರು ಯಾರು? ತೋರಿಸಿಕೊಟ್ಟವರು ಯಾರು? ಯಾರು ಇಲ್ಲ. ಆದರೆ ಶಬರಿ ಹೇಳ್ತಾಳೆ ನೋಡಿ, ಈ ಹಸಿವಾಯಿತು ಅಂತಂದ್ರೆ ನಾನು ಅರಣ್ಯದಲ್ಲೆಲ್ಲ ಓಡಾಡ್ತೀನಿ, ಮರಗಳನ್ನೆಲ್ಲ ನೋಡ್ತೀನಿ, ಯಾವುದೋ ಗಿಡದಿಂದ ಯಾವುದೋ ಹಣ್ಣನ್ನು ಕಿತ್ಕೊಂಡು ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀನಿ. ಬಾಯಾರಿಕೆ ಆಯಿತು ಅಂತಂದ್ರೆ ಸುತ್ತಲೂ ಓಡಾಡ್ತೀನಿ, ಯಾವುದೋ ನೀರಿನ ಮೂಲಕ್ಕೆ ಹೋಗಿ ಆ ನೀರನ್ನ ಕುಡಿದು ನನ್ನ ಬಾಯಾರಿಕೆಯನ್ನ ನಾನು ತಣಿಸ್ಕೊಳ್ತೀನಿ. ಹಸಿವಾದ್ರೆ ಈ ಹಣ್ಣು ತಿನ್ನು, ಬಾಯಾರಿಕೆ ಆದ್ರೆ ಇಲ್ಲಿ ಹೋಗಿ ನೀರು ಕುಡಿ. ಹೇಳಿಕೊಟ್ಟವರು ಯಾರು ಇಲ್ಲ ನನಗೆ. ಹಕ್ಕಿಗಳ ಹಿಂಡನ್ನು, ಕೋತಿಗಳ ಬಳಗವನು, ಮಿಗದ ಜಂಗುಳಿಯನ್ನು ನೋಡಿ ನನ್ನದು ನಾನೇ ಹಣ್ಣುಗಳ ತಿಂದು ನೀರು ಕುಡಿಯಲು ಕಲಿತಿದ್ದೇನೇನೋ. ಬಹುಶಃ ಹೀಗಾಗಿರಬೇಕು ಅಂತ ಅಂದ್ಕೊಳ್ತಾಳೆ ಅವಳು. ಹಕ್ಕಿಗಳು ನೀರು ಕುಡಿಯೋದನ್ನು ನೋಡಿ ನಾನು ನೀರು ಕುಡಿಯೋದನ್ನು ಕಲಿತಿದ್ದೀನಿ. ಪ್ರಾಣಿ ಪಕ್ಷಿಗಳು ಹಣ್ಣು ತಿನ್ನೋದನ್ನು ನೋಡಿ ನಾನು ಹಣ್ಣು ತಿನ್ನೋದನ್ನು ನೋಡಿದ್ದೀನಿ. ಅಂದ್ರೆ ಒಂದು ಮಗು ಅನುಕರಣೆಯಿಂದಲೇ ಎಲ್ಲವನ್ನು ಕಲಿತಾ ಹೋಗ್ತದೆ. ತಂದೆ ತಾಯಿಗಳನ್ನದು ಅನುಕರಿಸ್ತದೆ. ನನಗೆ ತಂದೆ ತಾಯಿಗಳನ್ನ ಅನುಕರಿಸೋದಕ್ಕೆ ತಂದೆ ತಾಯಿಗಳೇ ಇಲ್ಲ. ಬಹುಶಃ ನಾನು ಈ ಬಾನಾಡಿಗಳನ್ನ, ಈ ಖಗ ಮೃಗಗಳನ್ನ ನೋಡಿ ಅವು ಹೇಗೆ ಮಾಡ್ತೋ ಹಾಗೆ ಅನುಕರಣೆ ಮಾಡ್ತಾ, ಅವು ನೀರು ಕುಡಿದ ಹಾಗೆ ನಾನು ನೀರು ಕುಡಿಯೋದು, ಅವು ಹಣ್ಣು ತಿಂದಾಗ ನಾನು ಹಣ್ಣು ತಿನ್ನೋದು ಮಾಡ್ತಾ ಮಾಡ್ತಾ ಬಹುಶಃ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಅಂದ್ಕೋತಾಳೆ. ಅಡವಿ ಮಿಗ ಮಂಗ ಹಕ್ಕಿಗಳು ತಮ್ಮಂತಿರುವ ಒಡನಾಡಿಗಳ ಬೆರೆತು ಆಟವನ್ನಾಡುವವು. ಸಾಮಾನ್ಯವಾಗಿ ಎಲ್ಲ ಜೀವರಾಶಿಗಳನ್ನು ನೋಡಿದ್ರೆ ಪ್ರತಿ ಜೀವಿ ಕೂಡ ತನ್ನಂತೆಯೇ ಇರುವ ಜೀವಿಗೆ ಜನ್ಮ ಕೊಡುತ್ತದೆ. ಅವುಗಳು ಒಂದು ಬಳಗವನ್ನು ಕಟ್ಟಿಕೊಳ್ತವೆ. ಅವು ಹಿಂಡಾಗಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತವೆ. ಮತ್ತೆ ಆ ಮರಿಗಳು ಆ ಹಿಂಡುಗಳಲ್ಲಿ ತನ್ನಂತೆಯೇ ಇರುವ ತನ್ನ ಒಡನಾಡಿಗಳನ್ನು ಹಿಂಡಿನ ಜೊತೆ ಸೇರಿಕೊಂಡು ಹಿಂಡಿನಲ್ಲಿ ಆಟ ಆಡೋದಕ್ಕೆ ಅವು ಪ್ರಾರಂಭಿಸ್ತವೆ. ಹಕ್ಕಿಗಳು, ಮಂಗ ಇವೆಲ್ಲವೂ ಕೂಡ ತಮ್ಮಂತೆಯೇ ಇರುವ ಒಡನಾಡಿಗಳನ್ನ ಬೆರೆತು ಆಟಗಳನ್ನ ಆಡ್ತಾ, ಚೇಷ್ಟೆಗಳನ್ನು ಮಾಡ್ತಾ, ತುಂಟಾಟಗಳನ್ನ ಆಡ್ತಾ ಬದುಕ್ತವೆ. ಜೊತೆಗೆ ಸೇರಿಕೊಂಡು ಊಟ ಮಾಡ್ತವೆ. ಯಾವುದೋ ಒಂದು ಬಾಳೆಗೊನೆ ತಂದು ಎಲ್ಲ ಕೋತಿಗಳು ಸೇರಿಕೊಂಡು ತಿಂದು ಮುಗಿಸ್ತವೆ. ಗುಂಪಿನಲ್ಲಿಯೇ ಹಿಂಡಾಗಿ ತಮ್ಮ ಆಹಾರವನ್ನು ತಾವು
ಕುಣಿದು ಕಲೆದಾಡೋ ಎಲ್ಲವೂ ಸೇರಿಕೊಂಡು ಸಂಭ್ರಮ ಪಟ್ಕೊಂಡು ಸಂತೋಷ ಪಟ್ಕೊಳ್ತವೆ. ನನಗೆ ಎಲ್ಲ ಪಶು ಪಕ್ಷಿಗಳಿಗೆ ಇರುವ ಭಾಗ್ಯ ಕೂಡ ನನಗೆ ಇಲ್ವಲ್ಲ, ನನ್ನಂತಿರುವ ಒಡನಾಡಿಯೇ ಇಲ್ಲ. ಬಹಳ ದುಃಖ ಪಡ್ತಾಳೆ ಶಬರಿ. ಅವರಿಗೆಲ್ಲರಿಗೂ ಅವರಂತೆ ಇರುವ ಒಡನಾಡಿಗಳಿದ್ದಾರೆ ಆಟ ಆಡೋದಕ್ಕೆ. ನನಗೆ ನನ್ನ ಹಾಗೆ ಇರುವ ಯಾವ ಒಡನಾಡಿಯೂ ಕೂಡ ಇಲ್ಲವಲ್ಲ ಈ ಕಗ್ಗಾಡಿನಲ್ಲಿ. ನಾನು ಯಾರ ಜೊತೆ ಆಟ ಆಡಬೇಕು, ನಾನು ಯಾರ ಜೊತೆ ಕುಣಿಬೇಕು, ಯಾರ ಜೊತೆ ಊಟ ಮಾಡಲಿ, ನಾನು ಯಾರು ಇಲ್ಲ ನನಗೆ. ಆಡುವೆನು ಯಾರೊಡನೆ, ಕೂಡುವೆನು ಯಾರೊಡನೆ, ಯಾರ ಜೊತೆ ಆಟ ಆಡಲಿ ನಾನು, ಯಾರ ಜೊತೆ ಕೂತ್ಕೊಂಡು ಊಟ ಮಾಡಲಿ ನಾನು. ಕೂಡಿ ಕಲೆದಾಡಿ ಮಾತಾಡುವೆನು ಯಾರೊಡನೆ. ನನ್ನ ಕಷ್ಟ ಸುಖಗಳನ್ನು ಹೇಳಿಕೊಂಡು ನನ್ನಂತೆ ಇರುವವರ ಜೊತೆ ನಾನು ಸೇರಿ ಕುಣಿದು ಮಾತಾಡಬೇಕು ಅಂತಂದ್ರೆ ಯಾರಿದ್ದಾರೆ ನನಗೆ? ಯಾರೂ ಇಲ್ಲ. ಅದರಿಂದ ಏನ್ ಆಗಿದೆ ಈಗ? ಹಕ್ಕಿಗಳ ಹಾಡುಗಳನ್ನೇ ಕೇಳಿ ಹಿಗ್ಗುವೆನು. ಈ ಪ್ರಕೃತಿಯಲ್ಲಿ ಒಂದು ಅತಿ ಉತ್ಕೃಷ್ಟವಾದ ಆನಂದ ಇದೆ. ಅದನ್ನ ಅನುಭವಿಸುವ ಮನಸ್ಸು ನಮಗೆ ಬೇಕು. ಒಂದು ಕೋಗಿಲೆ ಕುಹು ಕುಹು ಅಂತ ಕೂಗಿದಾಗ ಅದನ್ನ ಕೇಳಿದಾಗ ನಮ್ಗೆ ಎಷ್ಟು ಸಂತೋಷ ಆಗ್ತದೆ. ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಮುಟ್ಟಿದಾಗ ಎಷ್ಟು ಖುಷಿ ಆಗ್ತದೆ ನಮಗೆ. ಆದ್ರಿಂದ ಹಕ್ಕಿಗಳ ಹಾಡುಗಳನ್ನೇ ಕೇಳಿ ನಾನು ಹಿಗ್ಗುತ್ತೀನಿ, ಸಂತೋಷ ಪಡ್ತೀನಿ, ಸಂಭ್ರಮ ಪಡ್ತೀನಿ. ಕೋತಿಗಳ ಕುಣಿತದೊಡನೆ ಕುಣಿದು ತಣಿಯುವೆನು. ಕೋತಿಗಳು ಕುಣಿತಾ ಇದ್ದಾವೆ ಅಂತಂದ್ರೆ ಚೇಷ್ಟೆ ಮಾಡ್ತಾರೆ ಅಂತಂದ್ರೆ ನಾನು ಹೋಗ್ತೀನಿ, ಕೋತಿಗಳ ಜೊತೆ ಸೇರಿಕೊಂಡು ನಾನು ಕುಣಿದು ಅವ್ರು ಮಾಡೋ ಹಾಗೆ ನಾನು ಮಾಡಿ ಸಂತೋಷ ಪಡ್ತೀನಿ. ಇವರನ್ನೇ ನನ್ನ ಗೆಳೆಯರಾಗಿ ತಿಳಿದಿಹೆನು. ಈ ಖಗ ಮೃಗಗಳೇನಿದ್ದಾವೆ ಅವುಗಳೇ ನನ್ನ ಗೆಳೆಯರು, ಸ್ನೇಹಿತರು, ಒಡನಾಡಿಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಕಾಡಿನೊಳಗಲೆದು ಓಡಾಡಿ ಬಳಲಿಕೆಯೊದವೆ. ಈಗ ನೀರು ಬೇಕು ಅಂತಂದ್ರೆ ನೀರಿನ ಮೂಲವನ್ನು ಹುಡುಕೊಂಡು ಹೋಗಬೇಕು. ಹಣ್ಣು ಬೇಕು ಅಂದ್ರೆ ಒಳ್ಳೆಯ ಪಕ್ವವಾದ ಹಣ್ಣುಗಳಿರುವಂತಹ ಮರಗಳನ್ನು ಹುಡುಕೊಂಡು ಹೋಗಬೇಕು. ಹೀಗೆ ಎಷ್ಟೋ ದೂರ ಕ್ರಮಿಸಬೇಕು ದಿನನಿತ್ಯ. ಕಾಡಿನಲ್ಲಿ ಹೀಗೆ ತಿರುಗಿ ತಿರುಗಿ ಬಳಲಿಕೆ ಆಯಿತು ಅಂತಂದ್ರೆ, ಸುಸ್ತಾಯಿತು ಅಂತಂದ್ರೆ, ಆಯಾಸ ಆಯಿತು ಅಂತಂದ್ರೆ ಬೀಡಿನಲ್ಲಿ ಬಂದು ಬಳಲನ್ನು ಕಳೆದುಕೊಳ್ಳಲೆಂದು, ಈ ಆಯಾಸವನ್ನು ಕಳೆದುಕೊಳ್ಳಬೇಕು ಅಂತ ಹೇಳಿ ಬೀಡಿಗೆ ಗುಡಿಸಲಿಗೆ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲದಿರೆ ಮಲಗಿರುವೆನೊಬ್ಬಳೆ. ಕೂತು ಕೂತು ಬಹಳ ಬೇಜಾರಾಯಿತು ಅಂತಂದ್ರೆ ಹಾಗೆ ಅಲ್ಲೇ ಮಲ್ಕೋತೀನಿ. ಬಳಿಯಲ್ಲಿ ಬೇಗ ಸುಳಿದಾಟವೇ ಇರದು. ನನ್ನ ಸುತ್ತಮುತ್ತಲು ನನ್ನಂತೆ ಇರುವವರ ಅಥವಾ ಇನ್ಯಾರದ್ದು ಸುಳಿದಾಟ ಇಲ್ಲ. ಗುಡಿಸಲಿನಲ್ಲಿ ನಾನು ಅಕ್ಷರಶಃ ಒಂಟಿಯಾಗಿ ಒಬ್ಬಂಟಿಯಾಗಿ ಬಿದ್ಕೋತೀನಿ, ಮಲ್ಕೋತೀನಿ. ಕಡಲಿನೊಳಗಲೆಯೆದ್ದು ಕುಣಿದಾಡುವಂತಾಗ ಬಡಲಲ್ಲಿ ಎಂತಹದೋ ಕುಣಿದಾಟ ನಡೆದಂತೆ. ಕಡಲಿನಲ್ಲಿ ಮೇಲಿಂದ ಮೇಲೆ ಅಲೆಗಳು ಬರುವುದನ್ನು ನೀವೆಲ್ಲ ನೋಡಿದ್ದೀರಿ. ಆ ಕಡಲಿನಲ್ಲಿ ಹೇಗೆ ಪುನಃ ಪುನಃ ಅಲೆಗಳು ಭೋರ್ಗರೆಂದ ಬರುತ್ತದೆಯೋ ಹಾಗೆ ಕಡಲಿನಲ್ಲಿ ಅಲೆಗಳು ಏಳುವ ತರ ನನ್ನ ಒಡಲಿನಲ್ಲಿ ಕೂಡ ಅಲೆಗಳು ಏಳುತ್ತಾ ಇದೆ. ಒಡಲಿನಲ್ಲಿ ಏಳುವ ಅಲೆ, ಆ ಬೇಗುದಿ, ಸಂಕಟ ಎಂಥದ್ದು ಅಂತಂದ್ರೆ ನನಗನ್ನಿಸ್ತದೆ. ಹಾಗಾದಾಗಲೇ ನಾನು ಬೆದರುತ್ತೇನೆ. ಇದು ಏನು ಎಂದೆನ್ನುತ್ತೆ? ನನ್ನ ಒಡಲಿನಲ್ಲಿ ಉಂಟಾಗ್ತಾ ಇರುವಂತಹ ಸಂಕಟ, ಈ ಬೇಗುದಿ, ಇದೇನು ಇದು? ಯಾವಾಗೂ ಈಗ ಆಗಿದ್ದಿಲ್ಲ. ಆದ್ರೆ ಈಗ ಯಾಕೆ ನನ್ನ ಒಡಲಿನಲ್ಲಿ ಇಂಥದ್ದೊಂದು ಸಂಕಟ ಆಗ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ ಅಂತ ನನಗೆ ನಾನೇ ಅಚ್ಚರಿ ಪಡ್ತೀನಿ. ಇರಲಿರಲು ನನ್ನೊಡಲ ಕುಣಿದಾಟದೊಡನೆ ಬೆರೆತು ಒಂದಾಗುವನು, ಮರೆದನೇ ಮರೆಯುವೆನು. ಮನುಷ್ಯ ಪ್ರತಿನಿತ್ಯ ಯಾರ ಜೊತೆ ಎಷ್ಟು ಹೊತ್ತು ಕಳೆತಾನೆ ಅನ್ನೋದು ಮುಖ್ಯ ಅಲ್ಲ. ಮನುಷ್ಯ ತನ್ನ ಜೊತೆಗೆ ತಾನೇ ಎಷ್ಟು ಹೊತ್ತು ಕಳೆತಾನೆ, ತನ್ನ ಆತ್ಮವನ್ನ ತಾನೇ ಪರೀಕ್ಷಿಸಿಕೊಳ್ಳೋದು, ತನ್ನ ಒಳಗನ್ನ ತಾನೇ ಕಂಡುಕೊಳ್ಳೋದು, ಇದು ಆಗಬೇಕಾದ ಕೆಲಸ. ನಾವು ಯಾರು, ನನ್ನ ಸ್ಥಿತಿ ಏನು, ಪರಿಸ್ಥಿತಿ ಏನು ಅನ್ನೋದು ಹೊರಗಿನವರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನನ್ನ ಆ ಒಡೆಯಲ್ಲಿ ಅಂತ ಸಂಕಟ ಆಗ್ತದಲ್ಲ, ಆ ಸಂಕಟ ಆದಾಗ ನಾನು ಆ ಸಂಕಟಗಳನ್ನೇ ಮನಸ್ಸಿನಲ್ಲಿ ಅಂದುಕೊಳ್ತಾ, ಯೋಚಿಸ್ತಾ, ಧ್ಯಾನಿಸ್ತಾ ಆ ಸಂಕಟದಲ್ಲಿ ಬೇಗುದಿಯ ಜೊತೆಗೆ ನಾನೇ ಒಂದಾಗ್ತೀನಿ. ಹೊರಗನೆ ಮರೆಯುವೇನು. ಹೊರಗಿನ ಸಂಪೂರ್ಣವಾದ ಪರಿಸರವನ್ನು
ಒಳಗಿನ ಸಂಕಟಗಳನ್ನು ಎಲ್ಲವನ್ನು ಕೂಡ ನಾನು ನೋಡ್ತೀನಿ. ಹಾಗೆಯೇ ನಾನಿರಲು ನನ್ನ ನರಸುತ ನನ್ನ ಒಡನಾಡಿ ಯಾವನೋ ಬರಲಿರುವ ಎಂತೆಂಬ ಬಗೆಯೊಂದು ಹೊಳೆಯುವುದು. ಹೀಗೆ ಇಷ್ಟು ದಿನವೂ ಕೂಡ ನನಗೆ ಹೀಗಾಗತ್ತಿಲ್ಲ, ಆದರೆ ಈಗ ಆಗ್ತಾ ಇದೆಯಲ್ಲ ಇಂತಹ ಅಚ್ಚರಿ. ನನಗೆ ಅನ್ನಿಸ್ತದೆ ನನ್ನನ್ನು ಹುಡುಕಿಕೊಂಡು ಯಾರೋ ಒಬ್ಬನು ಬರುತ್ತಾನೆ, ಖಂಡಿತವಾಗಿ ಬರುತ್ತಾನೆ. ಆತ ನನ್ನ ಹಾಗೆ ಇರ್ತಾನೆ, ನನ್ನ ಜೊತೆ ಕೂತ್ಕೊಳ್ತಾನೆ, ನನ್ನ ಜೊತೆ ಮಾತಾಡ್ತಾನೆ, ನನ್ನ ಸಂಕಟಗಳನ್ನು ಅವನು ಹಂಚ್ಕೊಳ್ತಾನೆ ಅಂತ ನನಗೆ ಅನ್ನಿಸ್ತದೆ. ಹಾಗೆ ಅಂದುಕೊಂಡಾಗ ಎದೆಯು ಜುಮ್ ಎನ್ನುವುದು ಎಷ್ಟು ಸಂತೋಷ ಆಗ್ತದೆ. ನನಗೊಬ್ಬ ಒಡನಾಡಿ ಸಿಗ್ತಾನೆ, ನನಗೊಬ್ಬ ಸ್ನೇಹಿತ ಸಿಗ್ತಾನೆ, ನನ್ನ ಜೊತೆ ಕೂತ್ಕೊಳ್ತಾನೆ, ಮಾತಾಡ್ತಾನೆ ಅಂತ ಅಂದುಕೊಂಡಾಗ ಆ ಆಲೋಚನೆಯಿಂದಾಗಿ ನನಗೆ ಮೈ ನವಿರೇಳುವುದು, ಒಂದು ರೋಮಾಂಚನ ಆಗ್ತದೆ, ಮೈ ನವಿರೇಳುತ್ತದೆ. ಹಾರಿ ಬಿದ್ದೇಳುವೆನು, ಅಬ್ಬ ಇದಾಗಬಹುದಾ, ಹೀಗಾಗಬಹುದಾ, ಇದು ಸಾಧ್ಯವಾ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆ ಅಂದ್ಕೊಳ್ತಾ ಯಾರು ಬರ್ತಾರೆ, ಯಾಕಾಗಿ ಬರ್ತಾರೆ ಅಂತ ನಾನು ಕಾಯ್ತಾ ಬರುವವರ ನಿರೀಕ್ಷೆಯಲ್ಲಿಯೇ ಹಾಗೆ ಇರ್ತೇನೆ.